ಓಂ ಬುಧಾಯ ನಮಃ. ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಕಾಲಚಕ್ರದ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ರಾಶಿಚಕ್ರದ ತೃತೀಯ ರಾಶಿಯಾದ ಬುಧ ಗ್ರಹದ ಅಧಿಪತ್ಯವಿರುವ ಮಿಥುನ ರಾಶಿಯವರ ಪಾಲಿಗೆ ಈ ಸಮಯವು ಅತ್ಯಂತ ಕುತೂಹಲಕಾರಿ ಹಾಗೂ ಜ್ಞಾನದಾಯಕ ಬದಲಾವಣೆಗಳನ್ನು ಹೊತ್ತು ತರುತ್ತಿದೆ. ಗ್ರಹಗತಿಗಳ ಇಂದಿನ ಈ ಸಂಚಾರವು ನಿಮ್ಮ ಬದುಕಿನಲ್ಲಿ ಯಾವ ರೀತಿಯ ಹೊಸ ಆಯಾಮಗಳನ್ನು ತೆರೆಯಲಿದೆ, ನಿಮ್ಮ ಬುದ್ಧಿವಂತಿಕೆಗೆ ಗ್ರಹಗಳ ಬೆಂಬಲ ಎಷ್ಟಿದೆ ಎಂಬ ಸಂಪೂರ್ಣ ಚಿತ್ರಣವನ್ನು ಇಂದಿನ ವಿಡಿಯೋದಲ್ಲಿ ನಾವು ವಿಶ್ಲೇಷಿಸಲಿದ್ದೇವೆ. ವಾಯುತತ್ವದ ಈ ರಾಶಿಯವರು ತಮ್ಮ ಚತುರತೆಯಿಂದ ಎಂಥ ಸವಾಲುಗಳನ್ನು ಮೆಟ್ಟಿ ನಿಲ್ಲಲಿದ್ದಾರೆ ಎಂಬುದನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಂದು ನಾವು ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಮಹತ್ತರ ಬದಲಾವಣೆಗಳು ಹಾಗೂ ಗ್ರಹಗಳ ಗೋಚಾರ ಫಲಗಳ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಚರ್ಚಿಸಲಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯು ರಾಶಿಚಕ್ರದ ಅತ್ಯಂತ ಬುದ್ಧಿವಂತ ಹಾಗೂ ಸಂವಹನಶೀಲ ರಾಶಿಗಳಲ್ಲಿ ಒಂದು. ಬುಧನ ಆಧಿಪತ್ಯವಿರುವ ಈ ರಾಶಿಯವರು ಸ್ವಾಭಾವಿಕವಾಗಿ ಮಾತುಗಾರರು, ಬಹುಮುಖ ಪ್ರತಿಭೆಯುಳ್ಳವರು ಹಾಗೂ ಸೃಜನಶೀಲರು. ನಿಮ್ಮಲ್ಲಿರುವ ಕಲಿಕಾ ಆಸಕ್ತಿಗೆ ಈಗ ಗ್ರಹಗಳ ಸ್ಥಾನಪಲ್ಲಟವು ಹೊಸ ವೇಗವನ್ನು ನೀಡುವ ಸೂಚನೆಗಳಿವೆ. ಇದು ಕೇವಲ ಮೇಲ್ಪದರದ ಭವಿಷ್ಯವಲ್ಲ, ಬದಲಾಗಿ ನಿಮ್ಮ ವೈಯಕ್ತಿಕ ಜೀವನದ ಪ್ರತಿಯೊಂದು ಹಂತವನ್ನು ಆಳವಾಗಿ ವಿಶ್ಲೇಷಿಸುವ ಪ್ರಯತ್ನವಾಗಿದೆ. ಈ ವಿಡಿಯೋದಲ್ಲಿ ನಾವು ನಿಮ್ಮ ಉದ್ಯೋಗ, ವ್ಯಾಪಾರ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಸೌಖ್ಯ, ಪ್ರೇಮ ಹಾಗೂ ಆರೋಗ್ಯದ ಬಗ್ಗೆ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿಯೂ ಬಿಡದೆ ಪೂರ್ತಿಯಾಗಿ ಕೇಳಿ, ಏಕೆಂದರೆ ಇದರಲ್ಲಿ ಅಡಗಿರುವ ಸಣ್ಣ ಮಾಹಿತಿಯೂ ಕೂಡ ನಿಮ್ಮ ಭವಿಷ್ಯದ ದೊಡ್ಡ ನಿರ್ಧಾರಗಳಿಗೆ ಸಹಕಾರಿಯಾಗಲಿದೆ. ವೃತ್ತಿ ಜೀವನ. ಮೊದಲನೆಯದಾಗಿ ವೃತ್ತಿ ಜೀವನದ ಬಗ್ಗೆ ಗಮನಹರಿಸೋಣ. ಮಿಥುನ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಇದು ಬೌದ್ಧಿಕ ಕಸರತ್ತಿನ ಕಾಲ ಎಂದು ಹೇಳಬಹುದು. ಬುಧನ ಪ್ರಭಾವದಿಂದ ನಿಮ್ಮ ಮಾತಿನ ಚತುರತೆ ಹಾಗೂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಲಿದೆ. ನೀವು ಮಾಡುತ್ತಿರುವ ಕೆಲಸದಲ್ಲಿ ಹೊಸ ಆಲೋಚನೆಗಳನ್ನು ಜಾರಿಗೆ ತರಲು ಇದು ಸಕಾಲ. ಕಚೇರಿಯಲ್ಲಿ ನಿಮ್ಮ ಸಂವಹನ ಕಲೆಗೆ ಮನ್ನಣೆ ಸಿಗಲಿದೆ ಹಾಗೂ ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುವಿರಿ. ನೆನಪಿಡಿ, ನಿಮ್ಮ ಮಾತುಗಳೇ ನಿಮಗೆ ಏಣಿಯಾಗಬಹುದು ಅಥವಾ ಕಂಟಕವಾಗಬಹುದು. ಆದ್ದರಿಂದ ವೃತ್ತಿಪರ ಸಂಭಾಷಣೆಯ ವೇಳೆ ಎಚ್ಚರಿಕೆ ಇರಲಿ. ಸಹೋದ್ಯೋಗಿಗಳೊಂದಿಗೆ ತಂಡವಾಗಿ ಕೆಲಸ ಮಾಡುವುದು ನಿಮಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡಲಿದೆ. ಸಾಫ್ಟ್ವೇರ್ ಕ್ಷೇತ್ರ, ಪತ್ರಿಕೋದ್ಯಮ, ಶಿಕ್ಷಣ ಕ್ಷೇತ್ರ ಅಥವಾ ಬ್ಯಾಂಕಿಂಗ್ ವಲಯದಲ್ಲಿರುವವರಿಗೆ ಈ ಸಮಯ ಅತ್ಯಂತ ಲಾಭದಾಯಕವಾಗಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ದೂರದ ಊರುಗಳಿಂದ ಅಥವಾ ವಿದೇಶಿ ಸಂಸ್ಥೆಗಳಿಂದ ಉತ್ತಮ ಅವಕಾಶಗಳು ದೊರೆಯಲಿವೆ. ನಿಮ್ಮ ಕೌಶಲ್ಯವನ್ನು ಅಪ್ಡೇಟ್ ಮಾಡಿಕೊಳ್ಳಲು ಇದು ಸರಿಯಾದ ಸಮಯ. ವ್ಯಾಪಾರ ಹಾಗೂ ಉದ್ಯಮ. ವ್ಯಾಪಾರ ಹಾಗೂ ಉದ್ಯಮದ ವಿಷಯಕ್ಕೆ ಬಂದರೆ ಮಿಥುನ ರಾಶಿಯ ವ್ಯಾಪಾರಿಗಳಿಗೆ ಇದು ಲಾಭದಾಯಕ ಅವಧಿಯಾಗಲಿದೆ. ವಿಶೇಷವಾಗಿ ಕಮಿಷನ್ ಆಧಾರಿತ ವ್ಯವಹಾರಗಳು, ಏಜೆನ್ಸಿಗಳು, ಪ್ರಕಟಣೆ ಅಥವಾ ಸಮಾಲೋಚನಾ ಕೇಂದ್ರಗಳನ್ನು ನಡೆಸುವವರಿಗೆ ಆರ್ಥಿಕ ಲಾಭ ಕಂಡುಬರಲಿದೆ. ಮಾರುಕಟ್ಟೆಯ ನಾಡಿಮಿಡಿತವನ್ನು ಅರಿಯುವಲ್ಲಿ ನೀವು ಯಶಸ್ವಿಯಾಗುವಿರಿ. ನಿಮ್ಮ ಹೊಸ ಮಾರುಕಟ್ಟೆ ತಂತ್ರಗಳು ಸ್ಪರ್ಧಿಗಳಿಂದ ನಿಮ್ಮನ್ನು ಮುಂದೆ ಇರಿಸಲಿವೆ. ಆದರೆ ಯಾವುದೇ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ದಾಖಲೆಗಳನ್ನು 2 ಬಾರಿ ಓದಿರಿ. ಮೌಖಿಕ ಭರವಸೆಗಳಿಗಿಂತ ಲಿಖಿತ ಒಪ್ಪಂದಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಉಂಟಾಗಬಹುದು. ಅದನ್ನು ಪಾರದರ್ಶಕ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ. ಹೂಡಿಕೆಯ ವಿಷಯದಲ್ಲಿ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮನ್ನು ಸುರಕ್ಷಿತವಾಗಿರಿಸಲಿದೆ. ಆರ್ಥಿಕ ಪರಿಸ್ಥಿತಿ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡುವುದಾದರೆ ಈ ಅವಧಿಯಲ್ಲಿ ನಿಮ್ಮ ಆದಾಯದ ಹರಿವು ಸ್ಥಿರವಾಗಿರಲಿದೆ. ಬಹುಮೂಲಗಳಿಂದ ಹಣ ಬರುವ ಸಾಧ್ಯತೆಗಳಿವೆ. ಆದರೂ ಗ್ಯಾಜೆಟ್ಸ್ಗಳು ಅಥವಾ ತಾಂತ್ರಿಕ ವಸ್ತುಗಳಿಗಾಗಿ ಹೆಚ್ಚಿನ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಅನಗತ್ಯ ಆನ್ಲೈನ್ ಶಾಪಿಂಗ್ ಬಗ್ಗೆ ಸ್ವಲ್ಪ ನಿಯಂತ್ರಣ ಇರಲಿ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ತರ್ಕಬದ್ಧ ಆಲೋಚನೆಗಳು ನಿಮ್ಮನ್ನು ಉಳಿತಾಯದ ಹಾದಿಗೆ ಕೊಂಡೊಯ್ಯಲಿವೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಆಸಕ್ತಿ ಇರುವವರು ಪರಿಣತರ ಸಲಹೆ ಪಡೆಯುವುದು ಉತ್ತಮ. ನಿಮ್ಮ ಹೊಳೆಯ ಸಾಲಗಳನ್ನು ತೀರಿಸಲು ಇದು ಪೂರಕ ಸಮಯ. ಆರ್ಥಿಕವಾಗಿ ಸದೃಢರಾಗಲು ದೀರ್ಘಕಾಲದ ಹೂಡಿಕೆ ಯೋಜನೆಗಳತ್ತ ಗಮನಹರಿಸಿ. ಕೌಟುಂಬಿಕ ಜೀವನ. ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ಸಹೋದರ ಸಹೋದರಿಯರಿಂದ ಉತ್ತಮ ಬೆಂಬಲ ಹಾಗೂ ಪ್ರೀತಿ ದೊರೆಯಲಿದೆ. ಮನೆಯಲ್ಲಿ ಸಣ್ಣ ಮಟ್ಟದ ಸಮಾರಂಭಗಳು ಅಥವಾ ಅತಿಥಿಗಳ ಆಗಮನವಾಗುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಹೆಮ್ಮೆ ತರಲಿದೆ. ಆದರೆ ನಿಮ್ಮ ಅತಿಯಾದ ಆಲೋಚನೆ ಅಥವಾ ಮಾನಸಿಕ ಒತ್ತಡವನ್ನು ಮನೆಯವರ ಮೇಲೆ ಹೇರಬೇಡಿ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ದಾಯಾದ ಕಲಹಗಳಿದ್ದರೆ ಅವುಗಳನ್ನು ಮಾತುಕತೆಯ ಮೂಲಕ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುವ ಅವಕಾಶ ಸಿಗಲಿದೆ. ಹೊಸ ಮನೆ ಅಥವಾ ಆಸ್ತಿ ಖರೀದಿಯ ಸಂಬಂಧಿಸಿದ ಚರ್ಚೆಗಳು ಮನೆಯಲ್ಲಿ ನಡೆಯಲಿವೆ. ಕುಟುಂಬದೊಂದಿಗೆ ಸಣ್ಣ ಪ್ರವಾಸಕ್ಕೆ ಹೋಗುವ ಯೋಜನೆಗಳು ಸಿದ್ಧವಾಗಬಹುದು. ಪ್ರೇಮ ಹಾಗೂ ದಾಂಪತ್ಯ ಜೀವನ. ಪ್ರೇಮ ಹಾಗೂ ದಾಂಪತ್ಯ ಜೀವನದಲ್ಲಿ ಈ ಅವಧಿಯು ಮಧುರವಾಗಿರಲಿದೆ.
ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವಿರಿ. ಪ್ರೇಮಿಗಳ ನಡುವೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗಲಿದೆ. ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಇದು ಸೂಕ್ತ ಸಮಯ. ಒಂಟಿಯಾಗಿರುವವರಿಗೆ ಅವರ ಅಭಿರುಚಿಗೆ ತಕ್ಕಂತೆ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದೆ. ವಿವಾಹಿತರಿಗೆ ಸಂಗಾತಿಯ ಕಡೆಯಿಂದ ಶುಭ ವಾರ್ತೆಗಳು ಅಥವಾ ಉಡುಗೊರೆಗಳು ಸಿಗುವ ಸಂಭವ ಇದೆ. ಸಂವಹನದ ಕೊರತೆಯಿಂದ ಉಂಟಾಗಿದ್ದ ಹೊಳೆಯ ಕಹಿ ಘಟನೆಗಳು ಮರೆಯಾಗಿ ಹೊಸ ಬಾಂಧವ್ಯ ಬೆಳೆಯಲಿದೆ. ಪ್ರೇಮ ವಿವಾಹಕ್ಕೆ ಆಸಕ್ತಿ ಇರುವವರು ಮನೆಯವರ ಮುಂದೆ ವಿಷಯ ಪ್ರಸ್ತಾಪಿಸಲು ಇದು ಸಕಾಲ. ವ್ಯಕ್ತಿತ್ವ ವಿಕಸನ. ವೈಯಕ್ತಿಕ ವ್ಯಕ್ತಿತ್ವದ ವಿಕಸನದ ಬಗ್ಗೆ ಹೇಳುವುದಾದರೆ, ಈ ಸಮಯದಲ್ಲಿ ನೀವು ಹೆಚ್ಚು ಕ್ರಿಯಾಶೀಲರಾಗಿರುವಿರಿ. ನಿಮ್ಮ ಭಾಷಣ ಕಲೆ ಅಥವಾ ಬರವಣಿಗೆಯ ಮೂಲಕ ಜನರನ್ನು ಆಕರ್ಷಿಸುವಿರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಹೊಸ ಕೌಶಲ್ಯಗಳನ್ನು ಕಲಿಯಲು ಅಥವಾ ಪುಸ್ತಕಗಳನ್ನು ಓದಲು ನೀವು ಹೆಚ್ಚಿನ ಸಮಯ ಮೀಸಲಿಡುವಿರಿ. ನಿಮ್ಮ ಚುರುಕುತನವು ಎಲ್ಲರ ಗಮನ ಸೆಳೆಯಲಿದೆ. ಆದರೆ ಏಕಕಾಲದಲ್ಲಿ ಹಲವು ಕೆಲಸಗಳನ್ನು ಕೈಗೆತ್ತಿಕೊಳ್ಳುವ ಅಭ್ಯಾಸವನ್ನು ಸ್ವಲ್ಪ ಕಡಿಮೆ ಮಾಡಿ. ಇದರಿಂದ ಕೆಲಸದ ಗುಣಮಟ್ಟ ಹೆಚ್ಚಾಗಲಿದೆ. ಶತ್ರುಗಳು ಹಾಗೂ ಕಾನೂನು. ಇನ್ನು ಶತ್ರುಗಳ ವಿಚಾರಕ್ಕೆ ಬಂದರೆ, ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮನ್ನು ಕಾಪಾಡಲಿದೆ. ವಿರೋಧಿಗಳು ನಿಮ್ಮ ವಿರುದ್ಧ ಎಷ್ಟೇ ಪ್ರಯತ್ನ ಮಾಡಿದರೂ ನಿಮ್ಮ ಯುಕ್ತಿಯ ಮುಂದೆ ಅವರು ಸೋಲಲಿದ್ದಾರೆ. ಅನಗತ್ಯ ವಾಗ್ವಾದಿಗಳಿಂದ ದೂರವಿರಿ, ಏಕೆಂದರೆ ನಿಮ್ಮ ಮೌನವೇ ಅವರಿಗೆ ದೊಡ್ಡ ಶಿಕ್ಷೆಯಾಗಲಿದೆ. ಕಾನೂನು ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಯಾವುದೇ ದಾಖಲೆಗಳನ್ನು ಸಲ್ಲಿಸುವಾಗ ಎಚ್ಚರಿಕೆ ಇರಲಿ. ಹೊಳೆಯ ನ್ಯಾಯಾಲಯದ ಪ್ರಕರಣಗಳಿದ್ದರೆ ಅವುಗಳಲ್ಲಿ ಮಧ್ಯಸ್ಥಿಕೆಯ ಮೂಲಕ ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆಯಿದೆ. ಪ್ರಯಾಣ ಹಾಗೂ ಜವಾಬ್ದಾರಿ. ಜ್ಞಾನಾರ್ಜನೆಗಾಗಿ ಅಥವಾ ವೃತ್ತಿಯ ನಿಮಿತ್ತ ಕಿರು ಪ್ರಯಾಣಗಳು ಪದೇ ಪದೇ ಎದುರಾಗಲಿವೆ. ಈ ಪ್ರಯಾಣಗಳು ನಿಮಗೆ ಹೊಸ ಸಂಪರ್ಕಗಳನ್ನು ತಂದುಕೊಡಲಿವೆ. ಸಾಮಾಜಿಕ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಕೆಲಸ ಮಾಡುವ ಸಂಸ್ಥೆಯಲ್ಲಿ ಅಥವಾ ಸಂಘಟನೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಮಿತಿಯಲ್ಲಿ ನಿಮ್ಮ ಸ್ಥಾನ ಪಡೆಯಬಹುದು. ನಿಮ್ಮ ಸಲಹೆಗಳು ಎಲ್ಲರಿಗೂ ಮಾರ್ಗದರ್ಶನ ನೀಡಲಿವೆ. ತಂದೆ ತಾಯಿಯ ಆಶೀರ್ವಾದ ಪಡೆದು ಕೆಲಸ ಆರಂಭಿಸುವುದು ನಿಮಗೆ ಜಯವನ್ನು ತಂದುಕೊಡಲಿದೆ. ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಫಲಪ್ರದ ಸಮಯ. ಬುಧನ ಕೃಪೆಯಿಂದ ನಿಮ್ಮ ಗ್ರಹಣ ಶಕ್ತಿ ಹೆಚ್ಚಾಗಲಿದೆ. ಸಂಕೀರ್ಣವಾದ ವಿಷಯಗಳನ್ನು ಕೂಡ ಸುಲಭವಾಗಿ ಅರ್ಥೈಸಿಕೊಳ್ಳುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಿಂಚಲು ಇದು ಸೂಕ್ತ ಸಮಯ. ಗಣಿತ, ವಿಜ್ಞಾನ ಹಾಗೂ ಸಂವಹನ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಮೂಡಲಿದೆ. ಕಲಾಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ದೊಡ್ಡ ವೇದಿಕೆಗಳು ಸಿಗಲಿವೆ. ಸೋಮಾರಿತನವನ್ನು ಬಿಟ್ಟು ಶ್ರಮ ವಹಿಸಿದರೆ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವುದು ಖಂಡಿತ. ಆರೋಗ್ಯ. ಆರೋಗ್ಯದ ದೃಷ್ಟಿಯಿಂದ ಮಿಥುನ ರಾಶಿಯವರು ನರಮಂಡಲ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದ ಸಣ್ಣಪುಟ್ಟ ತೊಂದರೆಗಳ ಬಗ್ಗೆ ಎಚ್ಚರವಿರಲಿ. ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ನಿದ್ರಾಹೀನತೆ ಉಂಟಾಗಬಹುದು. ಇದನ್ನು ಹೋಗಲಾಡಿಸಲು ಧ್ಯಾನ ಹಾಗೂ ಪ್ರಾಣಾಯಾಮವನ್ನು ರೂಢಿಸಿಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಿ. ಹೊರಗಿನ ಆಹಾರ ಸೇವನೆಯಲ್ಲಿ ಮಿತಿ ಇರಲಿ. ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಬಳಸಿ. ನಿಯಮಿತ ನಡಕೆ ಅಥವಾ ಯೋಗ ನಿಮ್ಮನ್ನು ಚೈತನ್ಯದಾಯಕವಾಗಿರಿಸಲಿದೆ. ಅದೃಷ್ಟ ಹಾಗೂ ಪರಿಹಾರಗಳು. ಮಿಥುನ ರಾಶಿಯವರ ಅದೃಷ್ಟದ ಬಣ್ಣ ಹಸಿರು. ಯಾವುದೇ ಪ್ರಮುಖ ಕಾರ್ಯಗಳಿಗೆ ಹೋಗುವಾಗ ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹಸಿರು ಕರವಸ್ತ್ರವನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುವುದು ಅತ್ಯಂತ ಶುಭ. ನಿಮ್ಮ ಅದೃಷ್ಟದ ಸಂಖ್ಯೆಗಳು 5 ಹಾಗೂ 6. ಬುಧವಾರ ನಿಮ್ಮ ಪಾಲಿನ ಅದೃಷ್ಟ ದಿನವಾಗಿದೆ. ಜೀವನದ ಅಡೆತಡೆಗಳನ್ನು ನಿವಾರಿಸಲು ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಮಹಾವಿಷ್ಣುವಿನ ಆರಾಧನೆ ಮಾಡಿ. ಪ್ರತಿ ಬುಧವಾರ ಗೋವುಗಳಿಗೆ ಹಸಿರು ಮೇವನ್ನು ನೀಡಿ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಓದುವ ಸಾಮಗ್ರಿಗಳನ್ನು ದಾನ ಮಾಡಿ. ಇದರಿಂದ ನಿಮ್ಮ ಗ್ರಹದೋಷಗಳು ನಿವಾರಿಸಾಗಿ ಮಾನಸಿಕ ನೆಮ್ಮದಿ ಸಿಗಲಿದೆ. ವೀಕ್ಷಕರೇ, ನೆನಪಿಡಿ, ನಕ್ಷತ್ರಗಳು ದಾರಿ ತೋರಿಸುತ್ತವೆ ಹೊರತು ನಮ್ಮನ್ನು ಬಲವಂತಪಡಿಸುವುದಿಲ್ಲ. ನಿಮ್ಮ ಬುದ್ಧಿವಂತಿಕೆ ಹಾಗೂ ಸತತ ಪ್ರಯತ್ನ ಯಾವುದನ್ನು ಸಾಧಿಸಬಲ್ಲದು. ಈ ರಾಶಿ ಫಲವು ನಿಮ್ಮ ಮುನ್ನೆಚ್ಚರಿಕೆಗಾಗಿ ನೀಡಿದ ಮಾರ್ಗದರ್ಶನವಷ್ಟೇ. ನಿಮ್ಮ ಪ್ರಾಮಾಣಿಕತೆ ಹಾಗೂ ಜ್ಞಾನವೇ ನಿಮ್ಮ ಜೀವನದ ನಿಜವಾದ ದಾರಿದೀಪಗಳು. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದೆ ಎಂದು ನಾನು ಭಾವಿಸುತ್ತೇನೆ. ಈ ಮಾಹಿತಿ ಉಪಯುಕ್ತವೆನಿಸಿದರೆ ಇಷ್ಟಪಡಿ ಹಾಗೂ ನಿಮ್ಮ ಆಪ್ತರಿಗೂ ಇದನ್ನು ಹಂಚಿಕೊಳ್ಳುವ ಮೂಲಕ ಅವರ ಜೀವನದಲ್ಲೂ ಸಕಾರಾತ್ಮಕತೆ ಹರಡಲು ನೆರವಾಗಿ. ನಿಮ್ಮ ವೈಯಕ್ತಿಕ ಅನುಭವಗಳನ್ನು ನಮ್ಮೊಂದಿಗೆ ಪ್ರತಿಕ್ರಿಯೆಗಳ ಮೂಲಕ ಹಂಚಿಕೊಳ್ಳಲು ಮರೆಯಬೇಡಿ. ನಮ್ಮ ಚಾನೆಲ್ನ ಬೆಳವಣಿಗೆಗೆ ನಿಮ್ಮ ಬೆಂಬಲ ಸದಾ ಇರಲಿ. ಮತ್ತೊಂದು ಮಹತ್ವದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ವಿಶ್ವಾಸದಿಂದಿರಿ, ಜ್ಞಾನವಂತರಾಗಿರಿ. ನಿಮ್ಮೆಲ್ಲರಿಗೂ ಆ ಭಗವಂತ ಸನ್ಮಂಗಳ ಉಂಟು ಮಾಡಲಿ. ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ,
ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ